ಫ್ಲೀ ಯಾರು ಗ್ರೌಂಡ್ ಲೆವೆಲ್ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸರ್ ಅಲ್ಲಿ ಕಳ್ಳ ಇದು ಮಾಡ್ಕೊಂಡು ಮಾಡೋರ್ಗೆ ಅವ್ರಿಗೆ ಗೊತ್ತಾಗಲ್ಲ, ಸುಮ್ಮನೆ ಕುತ್ಕೊಂಡಿರೋರ್ಗೆ ಬರುವಂತವ್ರಿಗೆ ಗೊತ್ತಾಗಲ್ಲ ಅದಲ್ಲಿ. ಮತ್ತೆ ಅವಾಗಲೇ ಮೇಡಮ್ ಹೇಳ್ತಾ ಇದ್ರು ಅಧಿಪತನ ಆಗಿದೆ ಅದಾಗಿದೆ ಅಂತ. ಸರ್ ಅಧಿಪತನ ಆಗಿರುವಂತದ್ದು ಕಾಂಗ್ರೆಸ್ನಲ್ಲೇನೆ. ಎಲ್ಲ ಬಿಟ್ಬಿಟ್ಟು ಇನ್ನು ಬರೋ ವಾರದಲ್ಲಿ ನಾಗೇಂದ್ರಗೆ ಮತ್ತೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ. ಇದಕ್ಕಿಂತ ಅಧಿಪತನ ಇನ್ಯಾವ್ದು ಬೇಕು ಸರ್ ಅದಲ್ಲಿ? ಇಡೀ ರಾಜ್ಯ ನೋಡಿದಂತ 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಮಂತ್ರಿ ಹೆಸರೇ ಇಲ್ಲ. ಅದ್ಯಾವ ತರ ಸರ್? ಅದು ಅಧಿಪತನ ಅಲ್ವಾ ಅದಲ್ಲಿ? ಅವ್ರ ಅಧಿಪತನದಲ್ಲಿ ಇದ್ದು ಬೇರೆಯವರಿಗೆ ಪಾಠ ಮಾಡುವಂತ ಅವಶ್ಯಕತೆ ಇಲ್ಲ ಅದಲ್ಲಿ. ಮತ್ತೆ ಅವ್ರು ಕೇಳಿದ್ರು ಎಂತ ಅಭ್ಯರ್ಥಿ ಇದ್ರೂ ಕೂಡ ಅವ್ರು ಯಾಕೆ ಬೇರೆ ಅನಿವಾರ್ಯತೆ ಇದ್ದಾಗ ಪಕ್ಷದ ಗೆಲುವೆ ಮತ್ತು ವಾಲ್ಮೀಕಿ ಪರಿಣಾಮ ಇರುತ್ತೆ ಅಂತ ಆಗುತ್ತೆ ಸರ್ ಅಲ್ಲಿ. ಸರ್ ಈ ಸರ್ಕಾರದ ಏನ್ ಅಸಮರ್ಥತೆ ಇದೆ, ಏನ್ ಈ ಮುಖ್ಯಮಂತ್ರಿಗಳ ಏನ್ ಅಸಮರ್ಥತೆ ಇದೆ ಜನ ತೋರಿಸ್ತಾರೆ ಸರ್. ನೀವು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ದುಡ್ಡನ್ನೇ ಕಾಂಗ್ರೆಸ್ನವ್ರು ಗೆದ್ರೆ ಈ ಸರ್ಕಾರಕ್ಕೆ ಬಹುಪರ ಕೇಳಿದ್ರೆ ಅಂತ ಒಪ್ಕೋಬೇಕು. ಇದೇ ಡಿಬೇಟ್ ಅಲ್ಲಿ ನೀವು ಅಕಸ್ಮಾತ್ ಗೆದ್ರೆ ನೋಡೋಣ ಸರ್, ಬರುತ್ತಲ್ಲ ಸರ್. ಈಗ ಸೋತ್ರೆ ಐ ಅಗ್ರಿ, ನಾನು ಪ್ರದೇಶವನ್ನು ಕೇಳ್ಬಿಡ್ತೀನಿ ಮೇಡಮ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಇದು ಉತ್ತರ ಇದು ಚಾಟಿ ಏಟು ಅಂತ ಹೇಳಿ. ಅಕಸ್ಮಾತ್ ಗೆದ್ರೆ 5 ವರ್ಷ ನೀವೇರಿ ಬಹುಪರ ಚೆನ್ನಾಗಿ ಹೋಗ್ತಾ ಇದ್ರಿ ಅಂತ ಮತದಾರ ಹೇಳಿದ್ದಾರೆ. ಬೇಸಿಕಲಿ ನಾನು ಮಾತು ಹೇಳಿದೆ, ಇದು ಸರ್ಕಾರ ಕೊಟ್ಟಿರೋ ದಿಕ್ಸೂಚಿನ ಕ್ಯಾಂಡಿಡೇಟ್ಗೆ ಆಗ್ತಿರ್ತಕ್ಕಂಥ ಓಟ ಪಾರ್ಟಿ ನೋಡಿ ಆಗ್ತಿರ್ತಕ್ಕಂಥ ಒಂದು ಡಿಸೆಂಟ್ ವಾಯ್ಸ್ ಅನ್ನೋದು ಇರುತ್ತಲ್ವ ಸರ್? ಡಿಸೆಂಟ್ ವಾಯ್ಸ್ ಅನ್ನೋದು ಇರುತ್ತೆ. ಡಿಸೆಂಟ್ ವಾಯ್ಸ್ ಅಂದ್ರೆ ಏನ್ ಸರ್ಕಾರ ಬಿದೋಗ್ಬಿಡುತ್ತೆ ಅಂತಲ್ಲ, ಡಿಸೆಂಟ್ ವಾಯ್ಸ್ ಅಲ್ವಾ? ನನ್ನ ಆಕ್ರೋಶ ನಾನು ಇದು ಮಾಡಿದೀನಿ, ಜನ ಹೇಳಿದಾರೆ ಅದಲ್ಲಿ. ಅದು ಅಂತರದಲ್ಲಿ ಆಗ್ಬೋದು, ಗೆಲುವೆಲ್ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ ಗೆಲುವೆಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮಹಾರಾಷ್ಟ್ರ ಎಲೆಕ್ಷನ್ ಬಂದಾಗ ಇದು ಮಹಾರಾಷ್ಟ್ರದಲ್ಲಿ ವಿದರ್ಭ ರೀಜನ್ ಅಂತ ಇದೆ. ಇದರಲ್ಲಿ ವೆಸ್ಟ್ ಮಹಾರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಬಿಟ್ಟರೆ ಎರಡನೆಯ ಅತಿ ಹೆಚ್ಚು ಸ್ಥಾನಗಳು ಇರ್ತಕ್ಕಂತಹ ಒಂದು ರೀಜನ್ ಅಂತ ಹೇಳಿದ್ರೆ ಅದು ವಿದರ್ಭ. 62 ಸೀಟ್ ಬರ್ತದೆ. ಇದರಲ್ಲಿ ಮರೋವರು ನಿಮ್ಮ RSSನ ಹೆಡ್ ಕ್ವಾರ್ಟರ್ಸ್ ನಾಗ್ಪುರ ಕೂಡ ಅಲ್ಲೇ ಬರೋದು. ಇಂಥ ಭಾಗದಲ್ಲೇ 10 ಲೋಕಸಭಾ ಸ್ಥಾನಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಗೆದ್ದು ಬಿಡುತ್ತೆ, 7ರಲ್ಲಿ ಗೆದ್ದು ಬಿಡುತ್ತೆ, 3 ಮಾತ್ರ BJP ಗೆಲ್ಲೋದು. ಅದು ಡಿಸೆಂಟಾ? ಹಾಗಾದರೆ ಅದು ಲೋಕಸಭೆ ಕೊಟ್ಟ ಡಿಸೆಂಟಾ ಸರ್? ಕೆಲವು ಸತಿ ಕೆಲವು ನರೇಟಿವ್ಸ್ ಅಲ್ಲ ಸರ್, ನೀವು ಉತ್ತರ ಹೇಳಿ, ನಾನು ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ಹಾಗಾದ್ರೆ ಒಂದು ಕೆಲವು ಸತಿ ಕೆಲವು ನರೇಟಿವ್ಸ್ಗಳಿಗೆ ಜನನು ಮಾರೋಗ್ತಾರೆ ಸರ್. ಅದ್ರಲ್ಲಿ ನರೇಟಿವ್ಸ್ ಮಾರೋಗ್ತಾರೆ. ಯಾವ್ದು ನೀವು ಹೇಳ್ದಾಗೆ ಲೋಕಸಭೆನಲ್ಲಿ 7 ಸೋತ್ರು ಅಂತ ಅಂದ್ಬಿಟ್ಟು ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ರಿಸರ್ವೇಶನ್ಸ್ ತೆಗ್ದಾಕ್ಬಿಡ್ತಾರೆ. ಆಯ್ತಲ್ಲ, ಇವಾಗ ಉತ್ತರ ಸಿಕ್ತಲ್ಲ ಅವ್ರಿಗೆ. ಅದಲ್ಲಿ ಯಾರು ಸಂವಿಧಾನ ಬದಲಾಯಿಸಿದ್ರು, ಯಾರು 75 ಸಾರಿ ಸಂವಿಧಾನದ ತಿದ್ದುಪಡಿ ತಂದ್ರು ಗೊತ್ತಿದೆ ಜನಕ್ಕೆ. ಅಂದ್ರೆ ಇದು ಡಸ್ಟ್ ಇಸ್ ಸೆಟಲ್ಡ್ ನಾವು ಅಲ್ಲಿ. ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಅದಲ್ಲಿ. ದ ಡಸ್ಟ್ ಇಸ್ ಸೆಟಲ್ಡ್. ಯಾರು ಫಾಲ್ಸ್ ನರೇಟಿವ್ಸ್ಗೆ ಮಹಾರಾಷ್ಟ್ರ ಉತ್ತರ ಕೊಡುತ್ತೆ ಸರ್. ಅದಲ್ಲಿ ಮಹಾರಾಷ್ಟ್ರ ಉತ್ತರ ಕೊಡುತ್ತೆ. ಅಸಮರ್ಥ ಸರ್ಕಾರಕ್ಕೆ ಕರ್ನಾಟಕದ ಬೈ ಎಲೆಕ್ಷನ್ಸ್ ಉತ್ತರ ಕೊಡುತ್ತೆ. ಸೊ ಡಿಸೆಂಟ್ ವಾಯ್ಸ್ ಇಲ್ದಿರಾನೆ ಎಲ್ಲಾನು ಪ್ರತಿಯೊಂದು ಹಣದೆಲೆನೆ ಯಾರೋ ಒಬ್ಬ ಮಗನ ಅಂತಂದಾಗ ಎಲ್ಲರೂ ಗೆದ್ದು ಬಿಡ್ತಾ ಇದ್ರು ಸರ್. ಎಷ್ಟೊಂದು ಜನ ಸೋತಿದಾರಲ್ವಾ, ದುಡ್ಡಿರೋರು ಸೋತಿದಾರಲ್ವಾ. ಪ್ರಸಾದ್ ರೆಡ್ಡಿ ಅಂತವ್ರು ಬೆಂಗಳೂರಿನಲ್ಲಿ ಬಿಜೆಪಿ ಅಲ್ಲ ಹೇಳಿ, ದುಡ್ಡಿರೋ ಎಲ್ಲರೂ ಸೋತಿರ್ತಾರಲ್ಲಿ. ಎಲ್ಲ ಇದಲ್ಲ ಆತರ ಬರೀ ದುಡ್ಡಲ್ಲಿ ಅಳಿಬೇಡಿ ಸರ್. ಅದಲ್ಲಿ ಜನರು ಇದನ್ನು ನಾವು ಮನ್ನಣೆ ಕೊಡಬೇಕಾಗುತ್ತೆ. ನಾನು ಮತ್ತಷ್ಟು ಮಾತಾಡ್ತೀನಿ ತೇಜಸ್ವಿನಿ ಮೇಡಮ್ ಶುರು ಮಾಡ್ತೀನಿ. ಮತ್ತೆ ನಾನು ಕ್ವಿಕ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನಾನು ನೋಡಿ, ಈಗ ಇಲ್ಲಿ ಚನ್ನಪಟ್ಟಣ ಅಂತ ಬಂದಾಗ ಅಂಚೆ ಮತಗಳ ಎಣಿಕೆ ಶುರುವಾಗಿದೆ. ಇಲ್ಲಿ ಈಗ ಒಂದು ಕಡೆ ಶಿಗ್ಗಾವಿಯಲ್ಲಿ ಅಂತ ಬಂದಾಗ ಭರತ್ ಬೊಮ್ಮಾಯಿ ಲೀಡಲ್ಲಿದ್ದಾರೆ ಈ ಒಂದು ಭಾಗದಲ್ಲಿ. ಈ ಕಡೆ ಸಂಡೂರು ಅಂತ ಬಂದಾಗ ಸಂಡೂರಲ್ಲಿ ಅನ್ನಪೂರ್ಣ ಅವರು ಲೀಡಲ್ಲಿದ್ದಾರೆ. ಇದು ಕರ್ನಾಟಕದ ಉಪಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಲೀಡಲ್ಲಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ ಅಂತ ಬಂದಾಗ 28ರಲ್ಲಿ BJP ಲೀಡ್, ಬರೀ 5ರಲ್ಲಿ MVA ಅಥವಾ ಕಾಂಗ್ರೆಸ್ ನೇತೃತ್ವದ ಕೂಟ ಇದೆಯಲ್ಲ ಇವರು 6ರಲ್ಲಿ, ಇದೀಗ 6 ಆಯ್ತದು, ಲೀಡಲ್ಲಿದ್ದಾರೆ. ಜಾರ್ಖಂಡ್ನಲ್ಲಿ 7ರಲ್ಲಿ NDA ಇದೆ, 3ರಲ್ಲಿ ಇಂಡಿಯಾ ಕೂಟ ಮುನ್ನಡೆಯನ್ನು ಕಾಣ್ತಾ ಇದೆ.